ನಮಸ್ಕಾರ. ಇವತ್ತಿನ ಸಂವಿಧಾನ ಒಂದರ ಇನ್ನೊಂದು ವಿಡಿಯೋ ಪೌರತ್ವ ಅಧಿನಿಯಮ ಅಂಥೇಳಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ಸಿಟಿಜನ್ಶಿಪ್ ಆ್ಯಕ್ಟ್, ಮೋಸ್ಟ್ ಡಿಸ್ಕಸ್ಡ್ ಕಾನ್ಸೆಪ್ಟ್. ಪೌರತ್ವ ಇವತ್ತು ಕೂಡ ಒಂದು ಏನು ಹೇಳ್ಬೋದು, ನಾವು ರಾಜಕೀಯವಾಗಿ ಕಾಂಟ್ರವರ್ಷಿಯಲ್ ಇಶ್ಯೂ ಅಂತಲೇ ಹೇಳ್ಬೋದು. ಅದೇನೇ ಇರಲಿ, ಆದರೆ ಪೌರತ್ವದ ಕಾನೂನು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡುವುದು ನಮ್ಮ ಈ ಸಂವಿಧಾನದ ಪಠ್ಯಕ್ರಮದ ಒಂದು ಭಾಗ. ಸೊ ಈ ಸಂವಿಧಾನದ ಪಠ್ಯಕ್ರಮದ ಪ್ರಕಾರ ಸಿಟಿಜನ್ಶಿಪ್ ಆ್ಯಕ್ಟ್ ಕೂಡ ನಿಮಗಿದೆ. ಅನುಚ್ಛೇದ 5ರಿಂದ 11 ಇದೆ. 5ರಿಂದ 11ರಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳು ಏನಿದೆ ಅಂಥೇಳಿ ನೀವು ನೋಡೋದಾದರೆ ನನ್ನ ಹಿಂದಿನ ವಿಡಿಯೋ ನೋಡಬೇಕು. ದೇರ್ ಇಸ್ ಒನ್ ಮೋರ್ ವಿಡಿಯೋ ಆ್ಯಂಡ್ ಇಟ್ಸ್ ನೇಮ್ ಈಸ್ ಸಿಟಿಜನ್ಶಿಪ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ನೌ ಐ ಆಮ್ ಟಾಕಿಂಗ್ ಅಬೌಟ್ ಸಿಟಿಜನ್ಶಿಪ್ ಆ್ಯಸ್ ಪರ್ ಸಿಟಿಜನ್ಶಿಪ್ ಆ್ಯಕ್ಟ್ ಆ್ಯಂಡ್ ಇಟ್ಸ್ ಅಮೆಂಡ್ಮೆಂಟ್ಸ್. ಅನೇಕ ಸಲ ತಿದ್ದುಪಡಿ ಮಾಡಿದ್ದೇವೆ ನಾವು. ಅಂದರೆ ಕಾನೂನಿನ ದುರುಪಯೋಗ ಯಾವಾಗ ಆಗ್ತಾ ಬಂತು, ಆವಾಗ ನಾವು ಈ ಒಂದು ಈ ಒಂದು ಅಧಿನಿಯಮವನ್ನು ತಿದ್ದುಪಡಿ ಮಾಡ್ತಾ ಬಂದಿದ್ದೇವೆ. ಅದನ್ನು ಕೂಡ ನೋಡ್ತೀವಿ ನಾವು ಇವತ್ತು. ದಟ್ ಇಸ್ ವಾಟ್ ಈಸ್ ಅವರ್ ಅಲ್ಟಿಮೇಟ್ ಆಬ್ಜೆಕ್ಟಿವ್. ಮತ್ತು ಇದರ ಇನ್ನೊಂದು ಆಬ್ಜೆಕ್ಟಿವ್ ಏನು ಅಂತಂದರೆ, ಸಿಟಿಜನ್ಶಿಪ್ ಆ್ಯಕ್ಟಲ್ಲಿ ನಾವು ಪೌರತ್ವವನ್ನು ಹೇಗೆ ಪಡ್ಕೊಳ್ಬೋದು, ನಮ್ಮ ಪೌರತ್ವ ಹೇಗೆ ಕಳ್ಕೊಬೋದು, ಎರಡನ್ನೂ ನಾವು ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ದ ಆ್ಯಕ್ಚುಯಲ್ ಏಮ್ ಆಫ್ ದಿಸ್ ಆ್ಯಕ್ಟ್. ಈ ಒಂದು ಕಾನೂನಿನ ಉದ್ದೇಶ ಏನಂದರೆ, ಪೌರತ್ವ ನಮಗೆ ಹೆಂಗೆ ಸಿಗ್ತದೆ, ನಾವು ಏನು ಮಾಡೋದ್ರಿಂದ ನಮ್ಮ ಪೌರತ್ವ ಕಳೆದು ಹೋಗುತ್ತೆ ಅನ್ನೋದನ್ನು ನಾವು ಆ್ಯಕ್ಚುಲಿ ಈ ಒಂದು ಮುಖ್ಯವಾಗಿ ನೋಡ್ತೀವಿ. ಅದರ ಜೊತೆಗೆ ತಿದ್ದುಪಡಿಗಳನ್ನು ನೋಡ್ತೀವಿ. ಸೊ ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ಹೌ ವಿ ಆರ್ ಅಕ್ವೈರಿಂಗ್ ದ ಸಿಟಿಜನ್ಶಿಪ್, ಹೌ ವಿ ಆರ್ ಲೂಸಿಂಗ್ ದ citizenship. And the parliament has brought several amendments. ಅನೇಕ ತಿದ್ದುಪಡಿಗಳನ್ನು ನಮ್ಮ ಸಂಸತ್ತು ಮಾಡಿದೆ. ಆದರೆ ಸಂಸತ್ತು ಮಾಡೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಕೊನೆಯ ತಿದ್ದುಪಡಿ ಕೂಡ ತುಂಬ ಕಾಂಟ್ರವರ್ಷಿಯಲ್ಲಿ ಇದ್ರೂ ಆ ತಿದ್ದುಪಡಿ ಇವಾಗ ಜಾರಿಗೆ ಆಗಿದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು, ರೂಲ್ಸ್ ಮೇಡ್, ನಿಯಮಗಳು ಅಂಡರ್ 2024. ದೇ ರೂಲ್ಸ್ ಆರ್ ಅಂಡರ್ CAA. ಸೊ ಇಷ್ಟು ವಿಷಯಗಳನ್ನು ನಾವು ನೋಡುವಂಥದ್ದು ಈ ಒಂದು ವಿಡಿಯೋದ ಉದ್ದೇಶ. ದ ಸಿಟಿಜನ್ಶಿಪ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್. ನೋಡಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ, ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಆ್ಯಸ್ ಪರ್ ದ ಪವರ್ಸ್ ದಿ ಪಾರ್ಲಿಮೆಂಟ್ ಹ್ಯಾಸ್ ಗಾಟ್ ಫ್ರಾಮ್ ಆರ್ಟಿಕಲ್ 11. 11ರಲ್ಲಿ ಇರುವ ಪ್ರಾವಧಾನವನ್ನು ಉಪಯೋಗಿಸಿಕೊಂಡು ನಮ್ಮ ಸಂಸತ್ತು ಏನು ಮಾಡಿದೆ, ಈ ಕಾನೂನನ್ನು ಜಾರಿಗೆ ತಂದಿದೆ. ಪೌರತ್ವ ಅಧಿನಿಯಮ 1955 ಜಾರಿಗೆ ತಂದಿತ್ತು. ಈ ಅಧಿನಿಯಮವು 1950ರ ನಂತರ, ನೋಡಿ, ಆಫ್ಟರ್ 26 ಜನವರಿ 1950, ಅದರ ನಂತರ ಈ ಕಾನೂನು ಅಪ್ಲೈ ಆಗುತ್ತೆ. ದೋ ದ ಲಾ ಹ್ಯಾಸ್ ಕಮ್ ಎಫೆಕ್ಟಿವ್ ಫ್ರಮ್ enacted in 1955, its effect is from 1950 itself. ಈ ಅಧಿನಿಯಮವು it specifies how persons can become a Indian citizen after 1950. In other words, after 26/1/1950 up to 26/1/1950, Constitution directly handles it as per the provisions available in section 5 to 9. ಆದರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ಮರುದಿನದಿಂದ this law will be applicable. That is Citizenship Act 1955 or ಪೌರತ್ವ ಅಧಿನಿಯಮ 1955. ಇದೇನಾಗುತ್ತೆ, ಇದು ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರುತ್ತೆ. ಫ್ರಾಮ್ ರೆಟ್ರಾಸ್ಪೆಕ್ಟಿವ್ ಡೇಟ್, ಇಟ್ ಕಮ್ಸ್ ಫ್ರಮ್ ದ ರೆಟ್ರಾಸ್ಪೆಕ್ಟಿವ್ ಡೇಟ್ ಅನ್ನೋದನ್ನು
ನಾವಿಲ್ಲಿ ಗಮನಿಸಬೇಕು. ಈ ಪೌರತ್ವದ ಈ ಕಾನೂನಿನಲ್ಲಿ ನಾವೇನೇನು ನೋಡ್ತೀವಿ ಅಂತ ಹೇಳೋದಾದರೆ, ವಾಟ್ ವಿ ಆರ್ ಸೀಯಿಂಗ್ ಅಬೌಟ್ ಪೌರತ್ವ. ಪೌರತ್ವವನ್ನು ಹೇಗೆ ಪಡೆಯುವುದು, ಹೇಗೆ ಕಳ್ಕೊಳ್ಳುವುದು, ಅವು ಪದ್ಧತಿಗಳನ್ನು ನಾವು ಈ ಕಾನೂನಿನಲ್ಲಿ ಅಳವಡಿಸಿದ್ದೀವಿ. ಒಂದು, ಪೌರತ್ವ ನಮಗೆ ಹುಟ್ಟಿನಿಂದ ಬರುತ್ತೆ, ನಮ್ಮ ವಂಶ ಪಾರಂಪರ್ಯದಿಂದ ಬರುತ್ತೆ, ಅಥವಾ ನಾವು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುವುದರಿಂದ ಬರುತ್ತೆ, ಅಥವಾ ಅನೇಕ ದಿನಗಳಲ್ಲಿ ನಾವಿಲ್ಲೇ ವಾಸವಾಗಿದ್ದೀವಿ ಅಂದ್ರೂ ನಮ್ಮ ಸರ್ಕಾರ ಖುಷಿಪಟ್ಟು ನಮಗೇನು ಮಾಡ್ಬೋದು, ಪೌರತ್ವ ಕೊಡ್ಬೋದು. ಐ ಥಿಂಕ್ ಅದ್ನಾನ್ ಸಮಿ ಗಾಟ್ ಲೈಕ್ ದಟ್. ಆಮೇಲೆ ಇನ್ಕಾರ್ಪೊರೇಷನ್ ಅಂದರೆ ಯಾವುದೇ ಒಂದು ಬೇರೆ ದೇಶ ನಮ್ಮ ದೇಶದೊಂದಿಗೆ ವಿಲೀನ ಆಗ್ಬೋದು, ಆವಾಗ ಆ ದೇಶದ ಎಲ್ಲ ಜನರು ನಮಗೆ ಪ್ರಜೆಗಳು ಆಗ್ತಾರೆ. ಆಮೇಲೆ ನೀವು ನಮ್ಮ ಪೌರತ್ವವನ್ನು ಕಳ್ಕೊಳ್ಳೋದು ಹೆಂಗೆ, ನೀವೇ ಹೇಳಿಬಿಟ್ರೆ ನಂಗೆ ಬೇಡ ಸ್ವಾಮಿ ಇಂಡಿಯಾದ ಪೌರತ್ವ, ಭಾರತದ ಪೌರತ್ವ ನನಗೆ ಬೇಡ ಅಂಥೇಳಿ ನೀವು ತ್ಯಾಗ ಮಾಡ್ಬೋದು. ಅಥವಾ ನಾವು ಅನೇಕ ಕಾರಣಗಳಿಂದ ನಿಮ್ಮ ಮಿಸ್ಬಿಹೇವಿಯರ್ನಿಂದ ನಾವೇ ರದ್ದುಗೊಳಿಸಬಹುದು. ಅಥವಾ ನೀವೇ ಮಾಡುವಂತಹ ಕೆಲವು ತಪ್ಪುಗಳಿಂದ ನೀವೇ ಆಟೋಮೆಟಿಕ್ಕಾಗಿ ಆ ಪೌರತ್ವವನ್ನು ಕಳ್ಕೊಳ್ಬೋದು. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ತೇವೆ. ಅದರಿಂದ ಫಸ್ಟು ಐ ಆಮ್ ಡಿಸ್ಕಸಿಂಗ್ ದಿ ಮೆಥಡ್ಸ್ ಆಫ್ ಅಕ್ವಿಸಿಷನ್. ಪೌರತ್ವ ಪಡೆದುಕೊಳ್ಳುವ ವಿಧಾನಗಳು. ಅದರಲ್ಲಿ ಒಂದನೇದ್ದು ಜನನದ ಮೂಲಕ. ಇದನ್ನು ನೀವು ಈ ಆ್ಯಕ್ಟ್ನ ಸೆಕ್ಷನ್ 3ನಲ್ಲಿ ನೋಡ್ಬೋದು. ಇದಕ್ಕೆ ಕೆಲವೊಂದು ಡೇಟ್ಗಳಿದ್ದಾವೆ. ಇಲ್ಲಿ ಸಮಸ್ಯೆ ಇರೋದೇ ಇದು. ಈ ಡೇಟ್ಗಳನ್ನು ನೆನಪಿಟ್ಕೊಂಡು ಬರೀಬೇಕಾಗ್ತದೆ ನೀವು. ಯು ಹ್ಯಾವ್ ಟು ರೈಟ್ ದೀಸ್ ಡೇಟ್ಸ್. ಸಿಟಿಸನ್ಶಿಪ್ ಆ್ಯಕ್ಟ್ನಲ್ಲಿ ಇದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ನೋಡಿ, ಒಂದು ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಡೇಟ್ಗಿಂತ ಮೊದಲು ಭಾರತದಲ್ಲಿ ಯಾರಾದರೂ ಹುಟ್ಟಿದರೆ, ರೈಟ್, born before 1/7/1987, anyone born in India is a citizen. ನೋಡಿ, ಈ ಡೇಟ್ಗಿಂತ ಮೊದಲು ಹುಟ್ಟಿದವರು ಭಾರತದ ಪ್ರಜೆಗಳು ಅಂಥೇಳಿ ನಮ್ಮ ಈ ಕಾನೂನು ಹೇಳುತ್ತೆ. ಈ ಕಾನೂನು ಭಾರತದಲ್ಲಿ ನೀವು 1987ಕ್ಕಿಂತ ಮೊದಲು ಹುಟ್ಟಿದ್ರೆ ನೀವು ಪ್ರಜೆಗಳೇ. ಆಮೇಲೆ ಇಲ್ಲಿ ಇನ್ನೊಂದು ಡೇಟ್ ಕೊಡ್ತಾರೆ, ದಿಸ್ ಡೇಟ್. ಈ 1/7/87ರಿಂದ 3/12/2004 ಇಲ್ಲಿ ಕಂಡೀಷನ್ ಬೇರೆ. ಅಟ್ಲೀಸ್ಟ್ ಒನ್ ಪೇರೆಂಟ್ ಮಸ್ಟ್ ಬಿ ಎ ಸಿಟಿಸನ್. ನೋಡಿ, ಇಲ್ಲಿ ಏನು ಮಾಡಿದ್ವಿ ನಾವು, ಇಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಪ್ರಶ್ನೆನೇ ಮಾಡಲಿಲ್ಲ. ಆಮೇಲೆ ಗೊತ್ತಾಯಿತು ನಮಗೆ, ಇಲ್ಲ ಇವರು ಸುಮ್ಮನೆ ಭಾರತದಲ್ಲಿ ಜನ್ಮ ಕೊಟ್ಟು ಅವರು ಓಡ್ತಾರೆ, ಅಥವಾ ಪರಕೀಯರಿಂದ ಹುಟ್ಟಿದ ಮಗುನೂ ಇರ್ಬೋದು ಅದು. ಆದ್ದರಿಂದ ನಾವೇನು ಮಾಡಿದ್ವಿ, ಇದನ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ. ಏನು ಮಾಡಿದ್ವಿ, 1/7/87 ಇವೆಲ್ಲ ತಿದ್ದುಪಡಿ ಮೂಲಕ ಬಂದಂಥವು. 87ರಿಂದ 2004 ನಾವು ಒಂದು ಕಂಡೀಷನ್ ಹಾಕಿದ್ವಿ, ಅವರ ತಂದೆ ತಾಯಿಯಲ್ಲಿ ಯಾರಾದರೂ ಒಬ್ಬ ಭಾರತದ ಪ್ರಜೆ ಆಗಿರಬೇಕು. ಅಟ್ಲೀಸ್ಟ್ ಒನ್ ಪೇರೆಂಟ್ ಮಸ್ಟ್ ಬಿ ಎ ಸಿಟಿಸನ್. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಭಾರತದ ಪ್ರಜೆ ಆಗಿರಬೇಕು. ಆದರೆ 3/12/2004 ನಂತರ ಮತ್ತು ಅದನ್ನು ಸ್ಟ್ರಿಕ್ಟ್ ಮಾಡಿದ್ವಿ ಈ ಹುಟ್ಟಿನ ವಿಷಯದಲ್ಲಿ. ಏನು, ಫಸ್ಟ್ ಥಿಂಗ್ ಈಸ್ ಅವನು ಇಲ್ಲೇ ಹುಟ್ಟಿರಬೇಕು. ಅದರ ಜೊತೆಗೆ ಏನೂ ಪ್ರಶ್ನೆ ಕೇಳಂಗಿಲ್ಲ. ದಿಸ್ ಈಸ್ ಫಸ್ಟ್ ಕಂಡೀಷನ್. ಅವನು ಹುಟ್ಟಿದ್ರೆ ಸಾಕು 1987ಕ್ಕಿಂತ ಮೊದಲು. ಆದರೆ 2004 ತನಕ ಹೊಸ ಕಂಡೀಷನ್ ಏನು ಹಾಕಿದ್ವಿ ನಾವು, ತಂದೆ ಅಥವಾ ತಾಯಿಯಲ್ಲಿ ಯಾರಾದರೂ ಒಬ್ಬರು ಭಾರತದ ಪ್ರಜೆ ಆಗಿರಬೇಕು. ಮೂರನೇದ್ದು ಹಂಗಲ್ಲ. ಇಲ್ಲಿ ಒನ್ ಪೇರೆಂಟ್ ಮಸ್ಟ್ ಬಿ ಸಿಟಿಸನ್, ಇನ್ನೊಬ್ಬ ಇಲ್ಲೀಗಲ್ ಮೈಗ್ರೆಂಟ್ ಆಗಿರಬಾರ್ದು. ನೋಡಿ, ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬ ಭಾರತ ಪ್ರಜೆ ಆಗಿರಬೇಕು. ಆದರೆ ಆ ಭಾರತದ ಪ್ರಜೆಗೆ ಹುಟ್ಟಿದಂತಹ ಮಗು ಇದೆಯಲ್ಲ, ಆ ಮಗುವಿನ ತಂದೆ ಅಥವಾ ತಾಯಿ ಅವರು ಭಾರತದಲ್ಲಿ ಕಾನೂನು ಬಾಹಿರವಾಗಿದ್ದವರಾಗಿರಬಾರ್ದು. ಅನೇಕ ಜನರು ಬಾಂಗ್ಲಾದೇಶದಿಂದ ಬರ್ತಾರೆ, ಪಾಕಿಸ್ತಾನದಿಂದ ಬರ್ತಾರೆ, ಭಾರತದಲ್ಲಿರ್ತಾರೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳು ಭಾರತದವನ ಜೊತೆ ಮದುವೆಯಾಗಿ ಅಲ್ಲಿ ಆ ಮಗು ಹುಟ್ಟಿತು ಅಂತಂದರೆ, ಈ ಡೇಟ್ ಇಲ್ಲಿದ್ದರೆ 2004ಕ್ಕಿಂತ ಮೊದಲು ಪೌರತ್ವ ಸಿಗ್ತಿತ್ತು. 2000 ನಂತರ ಸಿಗೋದಿಲ್ಲ. ಯಾಕಂದರೆ ಅವರ ಪಾಲಕರಲ್ಲಿ ಒಬ್ಬರು ಇಲ್ಲಿಗಲ್ ಇರ್ತಾರೆ,
ಒಬ್ಬರು ಇಲ್ಲಿಗೆ ಇದ್ದರೆ ಸಿಗೋದಿಲ್ಲ. ಈ ರೀತಿ ಸ್ಟ್ರಿಕ್ಟ್ ಮಾಡ್ತಾ ಬಂದಿದ್ದೀವಿ ನಾವು, ನಮ್ಮ ಪೌರತ್ವವನ್ನು ಸ್ಟ್ರಿಕ್ಟ್ ಮಾಡ್ತಾ ಬಂದಿದ್ದೀವಿ. ಇದು ಬೈ ಬರ್ತಿನ ಇತಿಹಾಸ. ದೆನ್ ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ವಾಟ್ ಎವರ್ ಐ ಹ್ಯಾವ್ ರಿಟರ್ನ್. ನೋಡಿ, ಇಲ್ಲಿಗಲ್ ಮೈಗ್ರೆಂಟಿಗೆ ನಾವೇನು ಹೇಳ್ತೀವಿ? ಅನಧಿಕೃತ ವಲಸೆದಾರ. ಅನಧಿಕೃತ ವಲಸೆದಾರ ಇದ್ದರೆ ಇಬ್ಬರಲ್ಲಿ ಒಬ್ಬರಿದ್ದರೂ ನಾವು ಆ ಮಗುವಿಗೆ ಪೌರತ್ವವನ್ನು ಕೊಡೋದಿಲ್ಲ. ಇಲ್ಲಿ ನಾವು ಅವ್ರ ಪೌರತ್ವದ ಬಗ್ಗೆ ಮಾತಾಡ್ತಾ ಇಲ್ಲ, ಹುಟ್ಟಿದಂತಹ ಮಗುವಿನ ಪೌರತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 3. ಓಕೆ, ಎಸ್. ನೆಕ್ಸ್ಟ್, ಬೈ ಡಿಸೆಂಟ್. ವಂಶತ್ವದ ಮೂಲಕ, ನಿಮ್ಮ ವಂಶದ ಮೂಲಕ, ನಿಮ್ಮ ತಂದೆ ತಾಯಿ ಏನಿದಾರಲ್ಲ ಅವರ ವಿಚಾರದಲ್ಲಿ ಇರ್ತಕ್ಕಂತಹ ಪ್ರಾವಧಾನ ಇದು. ಇಲ್ಲಿ ಇದ್ರ ಪ್ರಕಾರ ಏನು? ನೀವು ಆ ಮಗು ಭಾರತವನ್ನು ಬಿಟ್ಟು ಹೊರಗಡೆನೇ ಹುಟ್ಟಿರ್ಬೋದು. ಒಂದೇ ಪ್ರಾವಧಾನ ಏನು? ಭಾರತದಲ್ಲಿ ಹುಟ್ಟಿದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಏನು ಮಾತಾಡ್ತೀವಿ? ಮಗು ಭಾರತದಲ್ಲಿ ಹುಟ್ಟಿಲ್ಲ, ಆದರೆ ಅವರ ತಂದೆ ಫಾದರ್ ಆರ್ ಮದರ್ ಈಸ್ ಇಂಡಿಯನ್ ಸಿಟಿಜನ್. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಭಾರತದ ಪ್ರಜೆಯಾಗಿದ್ದರೆ, ಯಾವ ಸಂದರ್ಭದಲ್ಲಿ? ಮಗು ಹುಟ್ಟಿದ ಸಂದರ್ಭದಲ್ಲಿ ವಿತ್ ರಿಜಿಸ್ಟ್ರೇಷನ್ ಫಾರ್ ಸರ್ಟನ್ ಡೇಟ್ಸ್. ನೋಡಿ, ಇಲ್ಲಿ ಈ ಡೇಟ್ಗಳನ್ನು ಕೊಟ್ಟಿದ್ದೀವಿ. ಈ ದಿನಾಂಕದ ಮಧ್ಯೆ ಸಂವಿಧಾನ ಜಾರಿಯಾದ ದಿನದಿಂದ ಡಿಸೆಂಬರ್ 92 10ನೇ ತಾರೀಕಿನವರೆಗೆ ಒಂದು ಕಂಡೀಷನ್ ಏನು? ತಂದೆ ಭಾರತೀಯನಾಗಿರಬೇಕು. ಮಗು ಫಾರಿನಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ. ಈ ಪೀರಿಯಡ್ನಲ್ಲಿ ನೋಡಿ, ಈ ಪೀರಿಯಡ್ನಿಂದ ಈ ಪೀರಿಯಡ್ಗೆ ಅಂದರೆ 10/12/92ರಿಂದ 3/12/92ರವರೆಗೆ ನಾವು ಜೆಂಡರ್ ನ್ಯೂಟ್ರಲ್ ಮಾಡಿದ್ವಿ. ಇಲ್ಲಿ ಏನು ಮಾಡಿದ್ವಿ? ಜೆಂಡರ್ ನ್ಯೂಟ್ರಲ್. ಏನು ಜೆಂಡರ್ ನ್ಯೂಟ್ರಲ್ ಅಂದರೆ, ತಂದೆನ ಭಾರತೀಯ ಆಗಿರ್ಬೇಕಂತೇನಿಲ್ಲ, ತಾಯಿ ಇದ್ದರೂ ಪರವಾಗಿಲ್ಲ. ಯಾರಾದರೂ ಒಬ್ಬರು ಏನಾಗಿರಬೇಕು? ಭಾರತದ ಪ್ರಜೆ ಆಗಿರಬೇಕು. ತಾಯಿ ಆದರೂ ಭಾರತ ಪ್ರಜೆ ಆಗಿರಬೇಕು, ತಂದೆಯಾದರೂ ಭಾರತದ ಪ್ರಜೆ ಆಗಿರಬೇಕು ಅಂತ. ಆದರೆ ಈ ಡೇಟಿನ ನಂತರ, ಅಂದರೆ ಈ 3 ಡೇಟ್ಗಳನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ವಿದಿನ್ ಒನ್ ಇಯರ್ ಟು ರಿಜಿಸ್ಟರ್ ವಿತ್ ಇಂಡಿಯನ್ ಡಿಪ್ಲೊಮ್ಯಾಟ್ ದಟ್ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಎನಿ ಅದರ್ ಸಿಟಿಜನ್ಶಿಪ್. ಆಮೇಲೆ ಏನು ಸಮಸ್ಯೆ ಏನಾಯಿತು ಅಂದರೆ, ಅಲ್ಲಿಯೂ ಸಿಟಿಜನ್ಶಿಪ್ ಮಾಡ್ಕೊಳ್ಳೋದು, ಇಲ್ಲೂ ಸಿಟಿಜನ್ಶಿಪ್ ಅಂತ ಹೇಳೋದು. ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ವಿ? ಈ ದಿನಾಂಕದ ನಂತರ ನಿಖರವಾಗಿ ಹೇಳಿದ್ವಿ, ನೀವು ಅಷ್ಟೇ ಅಲ್ಲ, ಈ ಕಂಡೀಷನ್ ಪ್ರಕಾರ ನೀವು ಭಾರತದ ಸಿಟಿಜನ್ ಆಗ್ಬೋದು ಆ ಮಗು, ಆದರೆ ನೀವು ಡಿಕ್ಲೇರ್ ಮಾಡಬೇಕು. ನಮ್ಮ ಹತ್ರ ಬಂದು ಏನು ಡಿಕ್ಲೇರ್ ಮಾಡಬೇಕು? ಅವನು ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀವು ಸ್ಪೆಸಿಫಿಕ್ ಆಗಿ ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ದಿಸ್ ಈಸ್ ಸೆಕೆಂಡ್ ಮೆಥಡ್, ದಟ್ ಈಸ್ ಮೆಥಡ್ ಆಫ್ ಡಿಸೆಂಟ್. ವಂಶದ ಮೂಲಕ ಅಂದರೆ ಮಗು ಭಾರತದಲ್ಲಿ ಹುಟ್ಟಿರೋದಿಲ್ಲ, ಮಗು ಪರದೇಶದಲ್ಲಿ ಹುಟ್ಟಿರ್ತದೆ. ಮಗುವಿನ ತಂದೆ ಅಥವಾ ತಾಯಿ ಅವ್ರು ಯಾರಾದರೂ ಭಾರತದಲ್ಲಿ ಹುಟ್ಟಿದರೆ, ಈಗಿನ ಪ್ರಕಾರ, ಇವತ್ತಿನ ಪ್ರಕಾರ ಅವ್ರು ಏನು ಮಾಡಬೇಕು? ನಮ್ಮ ದೇಶದಲ್ಲಿ ಡಿಕ್ಲರೇಷನ್ ಕೊಡಬೇಕು, ನನ್ನ ಮಗು ಬೇರೆ ದೇಶದ ಪೌರತ್ವವನ್ನು ತೆಗೆದುಕೊಂಡಿಲ್ಲ, ನಾನು ಭಾರತದ ಪ್ರಜೆ ಆಗಿದ್ದೀನಿ. ತಂದೆ ಆದರೂ ಕೊಡ್ಬೋದು, ತಾಯಿ ಆದರೂ ಕೊಡ್ಬೋದು, ಯಾಕಂದರೆ ಜೆಂಡರ್ ನ್ಯೂಟ್ರಾಲಿಟಿ ಹ್ಯಾಸ್ ಕಮ್ ಹಿಯರ್. ಸೊ ದಿಸ್ ಈಸ್ ಬೈ ಡಿಸೆಂಟ್. ದೆನ್ ಕಮ್ಸ್ by registration for persons of Indian origin, Indian spouses of citizens, minor children, etc. Okay, ಅವರಿಗೋಸ್ಕರ ಇದು citizens of Indian origin, Indian spouses of citizens, minor children, etc. ಅಂದರೆ ಭಾರತದಲ್ಲಿ ಅವ್ರ ಮೂಲವಂಶ ಇದ್ದು ಅವನು ಭಾರತದ ಮೂಲವಂಶವನ್ನು ಹೊಂದಿರಬೇಕು, ಅಥವಾ ಮದುವೆಯಾದ ಪಕ್ಷದಲ್ಲಿ ಅವರ ಗಂಡ ಅಥವಾ ಹೆಂಡತಿ ಭಾರತದ ಪ್ರಜೆಯಾಗಿರಬೇಕು, ಮತ್ತು ಸಣ್ಣ ಅವ್ರಿಗೆ ಸಂಬಂಧಪಟ್ಟಂಥ ಮಕ್ಕಳು, ಇವರೆಲ್ಲ ವಿಷಯದಲ್ಲಿ ಅವ್ರಿಗೆ ನಾವೇನು ಮಾಡ್ತೀವಿ? ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಹೇಳ್ತೀವಿ. ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಯಾವಾಗ ಡಿಫೈನ್ ಮಾಡ್ತೀವಿ ನಾವು ಅಂದರೆ, ಹಿ ಆರ್ ಹೀಸ್ ಪೇರೆಂಟ್ಸ್ ವೇರ್ ಬಾರ್ನ್ ಇನ್ ಇಂಡಿಯಾ. ಎಂಥ ಇಂಡಿಯಾ? ಅನ್ಡಿವೈಡೆಡ್ ಇಂಡಿಯಾ. ಅಂದರೆ ಅವರ ವಂಶಸ್ಥರು, ಪೇರೆಂಟ್ಸು ಪಾಕಿಸ್ತಾನದಲ್ಲಿ ಹುಟ್ಟಿರ್ಬೋದು, ಭಾರತದಲ್ಲಿ ಹುಟ್ಟಿರ್ಬೋದು. ಎರಡೂ ಸಂದರ್ಭದಲ್ಲಿಯೂ ಅವ್ರಿಗೇನಾಗುತ್ತೆ ಅಂತಂದರೆ, ಬೈ ರಿಜಿಸ್ಟ್ರೇಷನ್ ದೇ ವಿಲ್ ಗೆಟ್ ದ ಸಿಟಿಜನ್ಶಿಪ್. ಅದನ್ನು ನಾವು ಅಲ್ಲಿ ನೋಡಿದ್ದೀವಿ, ಸಂವಿಧಾನದ ವಿಷಯದಲ್ಲಿ ಕೂಡ ನಾವು ಅದನ್ನು ನೋಡಿದ್ದೀವಿ. ದಿಸ್ ಈಸ್ ಅನದರ್ ಥಿಂಗ್. ಆ್ಯಂಡ್ ಬೈ ನ್ಯಾಚುರಲೈಸೇಷನ್.
ಬೈ ನ್ಯಾಚುರಲೈಸೇಷನ್, ನೈಸರ್ಗೀಕರಣದ ಮೂಲಕ. ಒಬ್ಬ ವ್ಯಕ್ತಿ ಇಲ್ಲಿ ಬಂದು 12 ವರ್ಷಗಟ್ಟಲೆ ಇಲ್ಲಿದ್ದಾನೆ, ರಿಜಿಸ್ಟರು ಮಾಡಿದ್ದಾನೆ. ಆಮೇಲೆ ಅವನು ನಾನು ಇಲ್ಲೇ ಮುಂದುವರಿತೀನಿ ಅಂಥೇಳಿ ಅವನ ಇಂಟೆನ್ಷನ್ನನ್ನು ಡಿಕ್ಲೇರ್ ಮಾಡ್ತಾನೆ. ಆವಾಗ ಅಂಥವನಿಗೆ ನಾವೇನು ಮಾಡ್ಬೋದು ಅಂತಂದರೆ ಭಾರತೀಯ ಪೌರತ್ವವನ್ನು ಕೊಡಲಿಕ್ಕೆ ನಮ್ಮ ಒಂದು ಕಾನೂನಿನಲ್ಲಿ ಸೆಕ್ಷನ್ 6 ಪ್ರಾವಧಾನವನ್ನು ಮಾಡಿದ್ದೀವಿ. ವಿ ಹ್ಯಾವ್ ಮೇಡ್ ಎ ಪ್ರೊವಿಷನ್. ಒಬ್ಬ ಒಳ್ಳೆಯ ನಡತೆ ಇರುವಂತಹ ಉತ್ತಮ ನಾಗರಿಕನಾಗಿ ಭಾರತದಲ್ಲಿ ಬದುಕುವಂತಹ ವ್ಯಕ್ತಿಯನ್ನು 12 ವರ್ಷ ಅವನು ಯಾವುದೇ ಕೇಸುಗಳಿಲ್ಲದೆ ಇದ್ದಾನೆ ಅಂತಂದರೆ ಗುಡ್ ಕ್ಯಾರೆಕ್ಟರ್ ಪ್ರೂವ್ ಆದರೆ ಅವ್ರಿಗೆ ಕೊಡ್ಬೋದು. ಅನೇಕ ಸಾಹಿತಿಗಳಿಗೆ ನಾನು ಅದು ಹೇಳಿದ್ನಲ್ಲ, ಅದ್ನಾನ್ ಸಮಿ ಹೆಸರು, ಅಂತಹ ವ್ಯಕ್ತಿಗಳಿಗೆ ನಾವೇನು ಮಾಡಿದ್ದೀವಿ ಅಂದರೆ ಭಾರತೀಯ ಪೌರತ್ವವನ್ನು ಕೊಟ್ಟಂತಹ ಉದಾಹರಣೆಗಳು ಇವೆ. ನೆಕ್ಸ್ಟ್, ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ದೇಶವನ್ನು ನಮ್ಮ ದೇಶದೊಂದಿಗೆ ವಿಲೀನಗೊಳಿಸಿದಾಗ, ಸಿಕ್ಕಿಂ ದೇಶವನ್ನು ನಾವು ವಿಲೀನಗೊಳಿಸ್ತೀವಿ, ಆ ಥರ ದೇಶದ ಸೇರ್ಪಡೆ, ಆ ದೇಶದಲ್ಲಿರ್ತಕ್ಕಂಥ ಅಫಿಷಿಯಲ್ ಪ್ರಜೆಗಳೇನಿರ್ತಾರೆ ಆಟೋಮೆಟಿಕ್ ಆಗಿ ಅವರು ನಮ್ಮ ದೇಶದ ಪ್ರಜೆಗಳಾಗ್ತಾರೆ. ವೆನ್ ಎ ಟೆರಿಟರಿ ಬಿಕಮ್ಸ್ ಪಾರ್ಟ್ ಆಫ್ ಇಂಡಿಯಾ, ಪರ್ಸನ್ಸ್ ಆಫ್ ದ್ಯಾಟ್ ಏರಿಯಾ ಅನ್ನೋದಕ್ಕಿಂತ ದ್ಯಾಟ್ ನೇಷನ್ ಆರ್ ಏರಿಯಾ ಬಿಕಮ್ ಇಂಡಿಯನ್ ಸಿಟಿಜನ್. ನಾವು ಲಾಸ್ ಆಫ್ ಸಿಟಿಜನ್ಶಿಪ್, ನಾವು ಸಿಟಿಜನ್ಶಿಪ್ಪನ್ನು ಅಥವಾ ಪೌರತ್ವವನ್ನು ಕಳೆದುಕೊಳ್ಳುವುದು ಹೇಗೆ ಅಂತ. ನಂಬರ್ 1, ಬೈ ರಿನೌನ್ಸಿಯೇಷನ್. ನೋಡಿ, ನೀವು ನಮ್ಮ ದೇಶದ ಪೌರತ್ವ ಬೇಡ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೋಬೋದು. ಇಟ್ ಈಸ್ ನಾಟ್ ಕಂಪಲ್ಸರಿ. ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಭಾರತೀಯ ಪೌರತ್ವವನ್ನು ತ್ಯಜಿಸಬಹುದು. ದಟ್ ಈಸ್ ಪರ್ಮಿಟೆಡ್. ದೆನ್ ವಾಟ್ ಈಸ್ ದ ಸೆಕೆಂಡ್ ಪ್ರೊವಿಷನ್? ಬೈ ಟರ್ಮಿನೇಷನ್. ಸೆಕ್ಷನ್ 9 talks about termination. This is section 9. Automatic termination if foreign citizenship is acquired. ಇದು ನಮಗೆ ನಮ್ಮ ಸಂವಿಧಾನದ ಆರ್ಟಿಕಲಲ್ಲಿ ನೋಡಿದ್ದೀವಿ. ನೀವೇನಾದರೂ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದೀರಿ ಅಂತ ಆದರೆ ನಮ್ಮಲ್ಲಿ ಸ್ವಯಂಚಾಲಿತವಾಗಿ ನಿಮ್ಮ ಭಾರತದ ಪೌರತ್ವ 0 ಆಗಿಬಿಡ್ತದೆ. ಯು ವಿಲ್ ನಾಟ್ ಗೆಟ್, ರೈಟ್? ದಟ್ ಈಸ್ ಟರ್ಮಿನೇಷನ್, ಆಟೋಮೆಟಿಕ್ ಟರ್ಮಿನೇಷನ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಡೆಪ್ರಿವೇಷನ್. ಆ್ಯಕ್ಚುಲಿ ಕಳೆದುಕೊಳ್ಳುವಿಕೆ, ಇದು ತೆಗೆದು ಹಾಕೋದು ಅಂತಲೇ ಹೇಳ್ಬೋದು. ನಾವು ವಿ ವಿಲ್ ಟರ್ಮಿನೇಟ್ ಹಿಮ್. ಆ್ಯಕ್ಚುಲಿ ಅವನ್ನ ಡಿಪ್ರೈವ್ ಮಾಡ್ತೀವಿ. ಅದರಿಂದ ಅವನಿಗೆ ಏನು ಮಾಡ್ತೀವಿ ನಾವು? ವಂಚಿತ ಮಾಡ್ತೀವಿ ಅಂತ ಹೇಳ್ಬೋದು. ಗೌರ್ಮೆಂಟ್ ಮೇ ಡಿಪ್ರೈವ್. ಸರ್ಕಾರ ತೆಗೆದು ಹಾಕ್ಬೋದು ಅವರ ನಾಗರಿಕತ್ವವನ್ನು. ಓಕೆ, ತೆಗೆದು ಹಾಕೋದು ಸರಿಯಾದ ಶಬ್ದ. ಸರ್ಕಾರ ಅವರನ್ನು ತೆಗೆದು ಹಾಕ್ಬೋದು. ಯಾವ ಕಾರಣಕ್ಕಾಗಿ? ಭಾರತದ ಮೇಲೆ ಅವ್ರಿಗೆ ವಿಶ್ವಾಸ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಡಿಸ್ಲಾಯಲ್ಟಿ. ಭಾರತದ ಬಗ್ಗೆ ವಿಶ್ವಾಸ ಇಲ್ದಂಗೆ ಬಿಹೇವ್ ಮಾಡಿದರೆ ಅಂಥವ್ರನ್ನ ನಾವು ಪೌರತ್ವದಿಂದ ತೆಗೆದು ಹಾಕ್ಬೋದು. ಅಥವಾ ಮೋಸದ ಕೃತ್ಯಗಳಲ್ಲಿ ತೊಡಗಿದರೆ, ದೇಶದ ವಿಷಯದಲ್ಲಿ, ದೇಶದ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಅಂತೀವಿ ನಾವು, ದೇಶದ ಐಕ್ಯತೆ ಮತ್ತು ಸಮಗ್ರತೆ ವಿಷಯದಲ್ಲಿ ಏನಾದರೂ ಅವರು ತೊಂದರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಅವ್ರನ್ನ ತೆಗೆದು ಹಾಕ್ಬೋದು. ಈ 3 ಕಾರಣಗಳಿಗಾಗಿ. ಒಂದು, ಅವರೇ ತ್ಯಾಗ ಮಾಡ್ಬೋದು. ಎರಡನೇದ್ದು, ಅವರು ಬೇರೆ ದೇಶದ ಪೌರತ್ವವನ್ನು ತೆಗೆದುಕೊಂಡ್ರೆ ಸ್ವಯಂ ರದ್ದಾಗುತ್ತೆ ಪೌರತ್ವ. ಮತ್ತು ಅವರ ಕಳಪೆ ವರ್ತನೆ, ಮೋಸ, ಇಂಥ ವಿಷಯದಲ್ಲಿ ನಮ್ಮ ಸರ್ಕಾರ ಅವನನ್ನು ಪೌರತ್ವದಿಂದ ವಂಚಿತಗೊಳಿಸಬಹುದು ಅಥವಾ ತೆಗೆದು ಹಾಕಬಹುದು ಅಂತಕ್ಕಂಥದ್ದು. ಈಗ ಸಿಟಿಜನ್ಶಿಪ್ ಆ್ಯಕ್ಟ್ನ ಅಮೆಂಡ್ಮೆಂಟ್ಗಳು ಯಾವಾಗಾಯಿತು, ತಿದ್ದುಪಡಿಗಳು ಯಾವಾಗಾಯಿತು ಅನ್ನೋದನ್ನು ನಾವು ಗಮನಿಸೋಣ. ಒಂದನೇದ್ದು 1986. ಅಲ್ಲೇನು ಬರೆದಿದ್ದೀವಲ್ಲ ಆ ಡೇಟ್ಗಳು ಇಲ್ಲಿ ನೋಡಿ. ಮೇಡ್ ಸಿಟಿಜನ್ಶಿಪ್ ಬರ್ತ್ ಸ್ಟ್ರಿಕ್ಕರ್. ನೋಡಿ, ಮೊದಲೇನು ಮಾಡಿದ್ವಿ? ಬರೀ ಹುಟ್ಟಿದ್ರೆ ಸಾಕು ಅಂದ್ವಿ. ಆಮೇಲೆ ತಂದೆನೇ ಹುಟ್ಟಬೇಕು ಅಂದ್ವಿ. ಈ ರೀತಿ ಬರ್ತ್ ಪ್ಲಸ್ ರಿಕ್ವೈರ್ಡ್ ಅಟ್ಲೀಸ್ಟ್ ಫಾದರ್. ಫಸ್ಟ್ ಅಮೆಂಡ್ಮೆಂಟಲ್ಲಿ ಫಾದರ್ ಭಾರತದ ವ್ಯಕ್ತಿ ಆಗಿರಬೇಕು, ಭಾರತದ ನಾಗರಿಕ ಆಗಿರಬೇಕು ಅನ್ನುವುದನ್ನು ಮೊದಲನೇ ತಿದ್ದುಪಡಿಯಲ್ಲಿ ಹೇಳಿದ್ವಿ ನಾವು. ನೆಕ್ಸ್ಟ್, ವಾಟ್ ಈಸ್ ದ ಸೆಕೆಂಡ್ ಅಮೆಂಡ್ಮೆಂಟ್ ಇನ್ 1992. ನೋಡಿ, ಇಲ್ಲೇನು ಮಾಡಿದ್ವಿ? ಬರ್ತ್ ಆ್ಯಂಡ್ ಜೆಂಡರ್ ನ್ಯೂಟ್ರಾಲಿಟಿ. ಅಲ್ಲಿಯೂ ಡಿಸ್ಕಸ್ ಮಾಡಿದ್ದೀನಿ ನಾನು. ಏನು ಜೆಂಡರ್ ನ್ಯೂಟ್ರಾಲಿಟಿ? ಅವನು ಹುಟ್ಟಿರಬೇಕು, ಆದರೆ ಅವನು ಪರದೇಶದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಅವನ ತಂದೆ ಅಥವಾ ತಾಯಿಯಲ್ಲಿ ಇಬ್ಬರಲ್ಲಿ ಒಬ್ಬರು, ಫಾದರ್ ಆರ್ ಮದರ್, ಅವರು ಭಾರತದ ಪ್ರಜೆಯಾಗಿರಬೇಕು. ಓಕೆ, ಇದು 92ನೇ ತಿದ್ದುಪಡಿ, 1992 ತಿದ್ದುಪಡಿ. ದೆನ್ 2003ನಲ್ಲಿ ಮಾಡಿದಂತಹ ತಿದ್ದುಪಡಿ ಇಂಟ್ರಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಇಲ್ಲೀಗಲ್ ಮೈಗ್ರೆಂಟ್. ಇಲ್ಲೇನು ಮಾಡಿದ್ವಿ ನಾವು? ಒಬ್ಬ ವ್ಯಕ್ತಿ ಏನಾಗಿರಬಾರ್ದು, ಅವನು
ಅನಧಿಕೃತ ವಲಸೆಗಾರನಾಗಿರ್ಬೋದು. ಒಬ್ಬ ಸಿಟಿಸನ್, ಭಾರತದ ಸಿಟಿಸನ್ ಇದ್ರೂ ಕೂಡ, ಒಬ್ಬ ಭಾರತದ ಸಿಟಿಸನ್ ಇದ್ರೂ ಇನ್ನೊಬ್ಬ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಅನಧಿಕೃತ ಭಾರತದ ನಿವಾಸಿಗಳು ಆಗಿದ್ರೆ ಅವರಿಗೆ ಹುಟ್ಟಿದ ಮಗುವಿಗೆ ಪೌರತ್ವ ಇಲ್ಲ ಅನ್ನೋದನ್ನು ನಾವು ಇನ್ನೊಂದು ಅಮೆಂಡ್ಮೆಂಟ್ 2003ರಲ್ಲಿ ಮಾಡಿದ್ದೀವಿ. 2005ರಲ್ಲಿ ಮಾಡಿದಂತಹ ಒಂದು ತಿದ್ದುಪಡಿ ಇದೆ. ಇದಕ್ಕೆ OCI ಅಂತ ಹೇಳ್ತೀವಿ ನಾವು, ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್. ಅಂದರೆ ನಮ್ಮ ಭಾರತದ ಅನೇಕ ವ್ಯಕ್ತಿಗಳು ಬೇರೆ ಬೇರೆ ದೇಶದಲ್ಲಿ ಅನೇಕ ಉದ್ಯೋಗದಲ್ಲಿ ತೊಡ್ಕೊಂಡಿದ್ದಾರೆ. NRIs ಅಂತೀವಿ ನಾವು, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಓವರ್ಸೀಸ್ ಸಿಟಿಸನ್ಶಿಪ್. ಅವರಿಗೆ ಒಂದು ಹೊಸ ಸಿಟಿಸನ್ಶಿಪ್ನ ನಾವು ಕಾನ್ಸೆಪ್ಟ್ನ ತೊಗೊಂಡಿದ್ವಿ. ಡ್ಯುಯಲ್ ಸಿಟಿಸನ್ಶಿಪ್ ಸ್ಟಿಲ್ ನಾಟ್ ಅಲೌಡ್, ಬಟ್ OCIs ಗಿವ್ಸ್ ಲಿಮಿಟೆಡ್ ಬೆನಿಫಿಟ್ಸ್. ಅವರಿಗೆ ನಾವು ಸ್ವಲ್ಪ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ ಭಾರತದಲ್ಲಿ. ಡ್ಯುಯಲ್ ಸಿಟಿಸನ್ಶಿಪ್ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಬಟ್ OCIಗೆ ಒಂದು ವ್ಯವಸ್ಥೆಯನ್ನು ನಾವು 2005ರಲ್ಲಿ ಮಾಡಿದ್ದೀವಿ. ಆ್ಯಂಡ್ ದಿಸ್ ಒನ್ ಇಟ್ ಈಸ್ ಅಮೆಂಡ್ಮೆಂಟ್ 2015ನಲ್ಲಿ ಏನು ಮಾಡಿದ್ವಿ ನಾವು, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ನು ಮತ್ತು OCI ಹೆಚ್ಚು ಕಮ್ಮಿ ಇವು ಎರಡೂ ಏನು ಮಾಡಿದ್ವಿ ನಾವು, ಮರ್ಜರ್ ಮಾಡಿದ್ದೀವಿ. ವಿ ಹ್ಯಾವ್ ಡನ್ ದೆಮ್. ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂದರೂ ಒಂದೇ ಅಥವಾ OCI ಅಂದರೂ ಒಂದೇ ಅಂತಕ್ಕಂಥ ತಿದ್ದುಪಡಿಯನ್ನು 2015ರಲ್ಲಿ ಮಾಡ್ತೀವಿ. ಆಮೇಲೆ 2019 ನೋಡಿ, ಇದೇ ಬಹಳಷ್ಟು ಕಾಂಟ್ರವರ್ಸಿಯನ್ನು ಮಾಡಿದ್ದು. ಇಡೀ ದೇಶದಲ್ಲಿ ಒಂದು ಸರ್ಟನ್ ಸೆಕ್ಷನ್ ಆಫ್ ಪೀಪಲ್ ಅಜಿಟೇಟೆಡ್ ವೆರಿ 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 ಸೀರಿಯಸ್ಲಿ. ಇಲ್ಲಿ ಒಂದು ಶಬ್ದ ಬರ್ತದೆ, ಆ ಶಬ್ದಕ್ಕೆ ನಾವೇನಂತೀವಿ ಅಂದರೆ ಪರ್ಸೆಕ್ಯೂಷನ್ ಅಂತೀವಿ. ವಿ ಕಾಲ್ ಇಟ್ ಆಸ್ ಪರ್ಸೆಕ್ಯೂಷನ್. ಪರ್ಸೆಕ್ಯೂಷನ್ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಈ ತಿದ್ದುಪಡಿಯ ಮಹತ್ವ ನಮ್ಗೆ ಅರ್ಥ ಆಗುತ್ತೆ. ನೀವು ನಮ್ಮ ದೇಶದಲ್ಲಿ ಯಾರೇ ಬಂದರೂ ಕೂಡ ಅಥವಾ ಯಾರೇ ಇದ್ದರೂ ಕೂಡ ನಾವು ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಡ್ತೀವಿ, ಇನ್ಕ್ಲೂಡಿಂಗ್ ಮೈನಾರಿಟಿ, ಇನ್ಕ್ಲೂಡಿಂಗ್ ಎನಿ ಕಮ್ಯುನಿಟಿ. ಆದರೆ ಈ ವಾತಾವರಣ, ನಮ್ಮ ಈ ವಾತಾವರಣ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ, ಬಾಂಗ್ಲಾದೇಶದಲ್ಲಿಲ್ಲ. ಅಲ್ಲಿಯ ಅಂಕಿ ಸಂಖ್ಯೆಗಳನ್ನು ನೋಡಿದರೆ ನಮಗೇನನ್ಸುತ್ತೆ ಅಂತಂದರೆ ಅಲ್ಲಿರ್ತಕ್ಕಂತಹ ನಾನ್ ಮುಸ್ಲಿಂ ಪಾಪ್ಯುಲೇಷನ್ನು ದಿನಕ್ಕೆ ಕಡಿಮೆ ಆಗ್ತಾ ಇದೆ. ದಿನಕ್ಕೆ ಅವರ ಜೀವನ ಮಟ್ಟವೂ ಕೂಡ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ದಟ್ ಈಸ್ ನೋನ್ ಆಸ್ ಪರ್ಸೆಕ್ಯೂಷನ್. ಯಾಕೆ ಅಂತಂದರೆ ಅಲ್ಲಿ ಧರ್ಮ ನಿರಪೇಕ್ಷತೆ ಇಲ್ಲ, ಸೆಕ್ಯುಲರಿಸಮ್ ಇಲ್ಲ. ಆದ್ದರಿಂದ ಅವ್ರ ಮೇಲೆ ತೀವ್ರವಾದಂತಹ ಒಂದು ಹರ್ಯಾಸ್ಮೆಂಟ್ ಆಗುವುದನ್ನು ಕಂಡಂತಹ ನಮ್ಮ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಕೆಲವು ಧರ್ಮದ ಹೆಸರನ್ನು ಹೇಳಿ ಅವರಿಗೆ ನಾವು ಬೇಗನೆ ಭಾರತದಲ್ಲಿ ಏನು ಕೊಡ್ತೀವಿ, ನಾಗರಿಕತ್ವವನ್ನು ಕೊಡ್ತೀವಿ ಅಂಥೇಳಿ ಈ ಒಂದು ತಿದ್ದುಪಡಿಯಲ್ಲಿ ಹೇಳ್ತದೆ. ಏನಿದು, ಫಾಸ್ಟ್ ಟ್ರ್ಯಾಕ್ ಸಿಟಿಸನ್ಶಿಪ್ ಫಾರ್ ಹಿಂದೂ, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ, ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಹೂ ಆರ್ ಫ್ರಮ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ಅಫ್ಘಾನಿಸ್ತಾನ್. ಅಲ್ಲಿರ್ತಕ್ಕಂತಹ ನಾನ್ ಮುಸ್ಲಿಂ ಧರ್ಮಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಭಾರತದಲ್ಲಿ ತಮ್ಮ ಪೌರತ್ವವನ್ನು ಪಡಿಬೇಕು ಅಂತಂದರೆ ಅವರು 11-12 ವರ್ಷ ವೇಟ್ ಮಾಡಬೇಕಾಗಿಲ್ಲ, 5 ವರ್ಷ ಇದ್ದರೆ ನಾವು ಅವರಿಗೆ ಪೌರತ್ವವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಏನು ಮಾಡ್ತು ಭಾರತ ಸರ್ಕಾರ ತನ್ನ CAA 2019ನಲ್ಲಿ ಮಾಡಿತು. ಈ ಮಾಡಿದಂತಹ ತಿದ್ದುಪಡಿ ಒಂದು ಏನಾಯಿತು ಅಂದರೆ, ಒಂದು ಪಂಗಡ ಆರ್ಟಿಕಲ್ 14 ಇದು ಉಲ್ಲಂಘಿಸ್ತದೆ ಅಂಥೇಳಿ ವಾದವನ್ನು ಮಾಡಿತು. ಯಾಕೆ ಆ ವಾದವನ್ನು ತಂತು ಅಂತಂದರೆ, ಈ ಒಂದು ಕ್ಯಾಟಗರಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಸಿಟಿಸನ್ಶಿಪ್ ಕೊಡುವಂಥ ವಿಷಯದಲ್ಲಿ ನಾವು ಮುಸ್ಲಿಮರನ್ನು ಹೊರಗಿಟ್ವಿ. ಡಸ್ ನಾಟ್ ಅಪ್ಲೈ ಟು ಮುಸ್ಲಿಮ್ಸ್ ಫ್ರಾಮ್ ದೀಸ್ ಕಂಟ್ರೀಸ್. ಸ್ಪೆಸಿಫಿಕ್ ಆಗಿ ಹೇಳಿದ್ವಿ. ಎಕ್ಸಮ್ಟೆಡ್ ಏರಿಯಾಸ್ ಅಂಡರ್ ILP ಆ್ಯಂಡ್ 6th ಶೆಡ್ಯೂಲ್. ಓಕೆ, 6th ಶೆಡ್ಯೂಲ್ ಬಿಡಿ, 6th ಶೆಡ್ಯೂಲ್ನಲ್ಲಿ ಅಲ್ಲಿ ಟ್ರೈಬಲ್ಸೇ ಇರಬೇಕು, ಅಲ್ಲೆಲ್ಲ ನಾವು ಸಿಟಿಸನ್ಶಿಪ್ ಕೊಡುವಂಥ ಅವಶ್ಯಕತೆ ಇಲ್ಲ. ದಟ್ಸ್ ಎ ಸ್ಪೆಷಲ್ ಪ್ರೊವಿಷನ್. ಈವನ್ ಲೇಹ್ ಲಡಾಖ್ ಕೂಡ ಇದನ್ನೇ ಕೇಳ್ತಾ ಇದೆ. ಓಕೆ, ಸೊ ಇದು ಕೊನೆಯ ತಿದ್ದುಪಡಿ, ಮಹತ್ವದ ತಿದ್ದುಪಡಿ. ಇದರಿಂದ ನಮಗೆ ರಕ್ಷಣೆ ಇಲ್ಲ. ಈ ಜನಾಂಗದವರಿಗೆ ಈ ಕೆಳಗಿನ ದೇಶಗಳಲ್ಲಿ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿ ರಕ್ಷಣೆ ಇಲ್ಲ ಅಂಥೇಳಿ ಇರ್ತಕ್ಕಂತಹ, ಅಥವಾ ಅವರು ಹಿಂಸೆಗೆ ಪರ್ಸೆಕ್ಯೂಷನ್ಗೆ ಒಳಗಾಗಿದ್ದಾರೆ ಅನ್ನುವಂಥವ್ರು ಇದ್ದರೆ ಅವರಿಗೆ ಭಾರತದಲ್ಲಿ ನಾವು ನೆಲೆ ಕೊಡ್ತೀವಿ ಅಂತಕ್ಕಂಥ ಒಂದು ಮಹತ್ತರವಾದಂತಹ ನಿರ್ಣಯವನ್ನು ನಮ್ಮ
ಸಂಸತ್ತು ಸರ್ಕಾರ ಕೈಗೊಂಡಿದೆ ಅನ್ನೋದನ್ನು ಈ ಒಂದು ತಿದ್ದುಪಡಿಯ ಮೂಲಕ ನಾವು ಹೇಳ್ಬೋದು. ಇವೆಲ್ಲವೂ ಕೂಡ ಇದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ಅಗೇನ್ ಇಟ್ ಬಿಕಮ್ಸ್ ಎ ರಿಪಿಟೇಷನ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡಿದ್ದೀವಿ ನಾವು. ನೋಟಿಫೈಡ್ ಇನ್ ಮಾರ್ಚ್ ಪ್ರೊವೈಡ್ಸ್ ಪ್ರೊಸೀಜರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಡಿಜಿಟೈಸೇಷನ್ ಮಾಡಿದ್ದೀವಿ ನಾವು. ಸಿಟಿಜನ್ಶಿಪ್ ತೊಗೋಬೇಕಂದ್ರೆ ಹೆಂಗೆ ತೊಗೋಬೋದು ಅನ್ನೋದಕ್ಕೆ ವಿ ಹ್ಯಾವ್ ಡನ್ ದ ಪ್ರೊಸೆಸ್ ಕ್ಯಾನ್ ಬಿ ಥ್ರೂ ಆನ್ಲೈನ್ ಅನ್ನೋದನ್ನು ನಾವು ನಿಯಮಗಳನ್ನು ಮಾಡಿ. ಈ ನಿಯಮಗಳನ್ನು ಯಾವುದ್ರ ಪ್ರಕಾರ ಮಾಡ್ತೀವಿ ನಾವು? CAA ಪ್ರಕಾರ ನಿಯಮಗಳನ್ನು ಅಥವಾ ಆ ಕಾನೂನಿನ ಪ್ರಕಾರ ನಿಯಮಗಳನ್ನು ಮಾಡ್ತೀವಿ. ಸೊ ವಾಟ್ ವಿ ಕ್ಯಾನ್ ಸೇ ನೌ ಈಸ್ ದ ಸಿಟಿಜನ್ಶಿಪ್ ಆ್ಯಕ್ಟ್ ಕಂಟಿನ್ಯೂಸ್ ಟು ಇವಾಲ್ವ್ ಡ್ಯೂ ಟು ಮೈಗ್ರೇಷನ್ ರಿಯಾಲಿಟೀಸ್, ರೆಫ್ಯೂಜಿ ಇಶ್ಯೂಸ್, security consideration, diaspora engagement. Citizenship therefore remains a dynamic legal political subject. ಅಂದರೆ ನಾವು ಈ ಭಾರತೀಯ ನಾಗರಿಕ ಕಾಯ್ದೆ ಇದೆಯಲ್ವಾ, ಬಹಳಷ್ಟು ಸಲ ತಿದ್ದುಪಡಿಗೊಂಡಿದೆ. ಈ ತಿದ್ದುಪಡಿಗೊಳ್ಳಲಿಕ್ಕೆ ಕಾರಣ ಏನು? ವಲಸೆಯ ಒಂದು ಸತ್ಯಾಸತ್ಯತೆಗಳು, ಆಮೇಲೆ ರೆಫ್ಯೂಜಿ ಇಶ್ಯೂಗಳು. ಈಗ ಬೇರೆ ದೇಶದಿಂದ ಇಲ್ಲಿ ರೆಫ್ಯೂಜಿ ಆಗಿ ಬಂದಂಥವರು, ಶರಣಾರ್ಥಿಗಳು. ಆಮೇಲೆ ಡಯಾಸ್ಪೊರಾ ಎಂಗೇಜ್ಮೆಂಟ್. ಇವರು ಕೂಡ ಅಂದರೆ ನಮ್ಮ ದೇಶದ ಪ್ರಜೆಗಳು ಹೊರಗಡೆ ಹೋಗಿ ಅಗರ್ಭ ಶ್ರೀಮಂತರಾಗಿದ್ದಾರೆ, ನಮ್ಮ ಎಕಾನಮಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಅದಲ್ಲದೆ ನಾವು ನಮ್ಮ ರಕ್ಷಣೆ ವಿಷಯವನ್ನು ಕೂಡ ಇಲ್ಲಿ ನಾವೇನು ಮಾಡಿದ್ದೀವಿ, ಭದ್ರತಾ ವಿಷಯವನ್ನು ಗಮನದಲ್ಲಿಟ್ಕೊಂಡು ಈ ಎಲ್ಲ ಕಾನೂನನ್ನು ಬಾರಿ ಅನೇಕ ಸಲ ನಾವೇನು ಮಾಡಿದ್ದೀವಿ, ತಿದ್ದುಪಡಿಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸುತ್ತಾ ನಾನು ಈ ಏನು ಭಾರತೀಯ ಸಿಟಿಜನ್ಶಿಪ್ ಆ್ಯಕ್ಟ್ 1950 ಯಾವ ರೀತಿ ಬದಲಾವಣೆಗೊಂಡಿದೆ ಅನ್ನೋದನ್ನು ನಿಮಗೆ 2 ಹಂತದಲ್ಲಿ ಹೇಳಿದ್ದೀನಿ. ಒಂದನ್ನು ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸು ನಾನು ಡೇಟ್ಗಳನ್ನು ಹೇಳಿದ್ದೀನಿ, ಅದೇ ತಿದ್ದುಪಡಿಗಳನ್ನು ಇಲ್ಲಿ ರಿಪಿಟೇಷನ್ ಮಾಡಿದ್ದೀನಿ ಕಾನ್ಸೆಪ್ಚುಯಲಿ. ಆದ್ದರಿಂದ ಇಷ್ಟನ್ನು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ನಿಮ್ಮ ಕಾನೂನು ಪರೀಕ್ಷೆಗೆ ಬೇಕಾದಷ್ಟು ಕಂಟೆಂಟ್ ಆಯಿತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತು ಈ ನೋಟ್ಸ್ಗಳನ್ನು ನಿಮಗೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನೋಟ್ಸ್ಗಳನ್ನು ಪೂರೈಕೆ ಮಾಡ್ತೀನಿ ಅಂತ ಹೇಳ್ತಾ, ನೀವೇನು ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡಿದಿರಿ, ಸರ್ ಸಿಟಿಜನ್ಶಿಪ್ ಒಂದು ಆ್ಯಡ್ ಮಾಡಿಬಿಡಿ ಸರ್ ಅಂತೇನು ಹೇಳಿದ್ರಿ, ಆ ಒಂದು ನಿಮ್ಮ ಆಸೆಯನ್ನು ಇವತ್ತು ಪೂರೈಸಿದ ತೃಪ್ತಿ ನನಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.